ಪ್ರಧಾನಿ ಮೋದಿ ಕಾಂಗ್ರೆಸ್ ಪ್ರಣಾಳಿಕೆ ಕುರಿತು ಟೀಕಿಸಿದ್ದು ಸಾಕಷ್ಟು ವಿವಾದವನ್ನ ಸೃಷ್ಟಿ ಮಾಡಿದೆ। ಈ ಮಧ್ಯೆ ಮೋದಿ ಪ್ರಚಾರದ ವೇಳೆ ಇಂಡಿಯಾ ಮೈತ್ರಿಕೂಟದ ವಿರುದ್ಧ ರಾಮ ಮಂದಿರ ಅಸ್ತ್ರವನ್ನ ಬಳಸ್ತಾ ಇದ್ದಾರೆ। ಅತ್ತ ಕಾಂಗ್ರೆಸ್ ಇದಕ್ಕೆ ಕೌಂಟರ್ ಕೊಡುವಂತ ಕೆಲಸವನ್ನ ಮಾಡ್ತಾ ಇದೆ। ಇಂಡಿಯಾ ಮೈತ್ರಿಕೂಟದಿಂದ ರಾಮನಿಗೆ ಅವಮಾನ, ಮೋದಿ ಗುಡುಗು। प्राण प्रतिष्ठा के निमंत्रण को ठुकरा दिया। ನಾವು ರಾಮನ ಪೂಜಾರಿ, ನೀವು ವ್ಯಾಪಾರಿ, ಕೈ ನಾಯಕನ ತಿರುಗೇಟು। हम राम के पुजारी, वो राम के व्यापारी। ಚುನಾವಣಾ ಅಖಾಡದಲ್ಲಿ ಅಬ್ಬರಿಸುವ ಮೋದಿ ಇಂಡಿಯಾ ಮೈತ್ರಿಕೂಟದ ವಿರುದ್ಧ ರಾಮ ಮಂದಿರ ಅಸ್ತ್ರ ಪ್ರಯೋಗಿಸಿದ್ದಾರೆ। ಇಂದು ಉತ್ತರ ಪ್ರದೇಶದ ಪಿಲಿಭಿತ್ನಲ್ಲಿ ಪ್ರಚಾರದಲ್ಲಿ ಭಾಗವಹಿಸಿದ್ದ ಮೋದಿ ಇಂಡಿಯಾ ಮೈತ್ರಿಕೂಟದವರು ರಾಮ ಮಂದಿರ ಉದ್ಘಾಟನೆ ನೀಡಿದ್ದ ಆಹ್ವಾನವನ್ನ ತಿರಸ್ಕರಿಸಿದ್ರು। ಆ ಮೂಲಕ ರಾಮನಿಗೆ ಅಪಮಾನ ಮಾಡಿದ್ರು ಅಂತ ಆರೋಪಿಸಿದ್ರು। साथियों, इन इंडी गठबंधन वालों को राम मंदिर के निर्माण से पहले भी नफरत थी और आज भी नफरत है। आपने प्राण प्रतिष्ठा के निमंत्रण को ठुकरा दिया, आपने प्रभु राम का अपमान कर दिया। ಇದಕ್ಕೆ ತಿರುಗೇಟು ಕೊಟ್ಟಿರುವ ಕಾಂಗ್ರೆಸ್ ನಾಯಕ ಜೈರಾಮ್ ರಮೇಶ್, ನಾವು ರಾಮನ ಪೂಜಾರಿಗಳು, ನೀವು ರಾಮನ ವ್ಯಾಪಾರಿಗಳು ಅಂತ ಕಿಡಿಕಾರಿದ್ದಾರೆ। हम राम के पुजारी, वो राम के व्यापारी। और मैं आज कह दूं, संयोग से आज मेरा जन्मदिन है। मेरे दो नाम है, जयराम उसमें राम है, दूसरा नाम रमेश उसमें भी राम है। तो हमें कोई एंटी राम नहीं कह सकता। ये भक्ति है, आस्था है। मेरे कमरे देखिए, राम ही राम है। यहाँ पीछे देखिए क्या है, ये देखिए, यहाँ देखिए, रामचरितमानस। ಇದೆಲ್ಲದರ ಮಧ್ಯೆ ಇಂದು ಮೋದಿ ತಮಿಳುನಾಡಿನ ಚೆನ್ನೈನಲ್ಲಿ ಅದ್ದೂರಿ ರೋಡ್ ಶೋ ಮಾಡಿದ್ರು। ಈ ವೇಳೆ ಅಣ್ಣಾಮಲೈ ಕೂಡ ಹಾಜರಿದ್ರು। ಮಹಾರಾಷ್ಟ್ರದಲ್ಲಿ ಇಂಡಿಯಾ ಮೈತ್ರಿಕೂಟದ ನಾಯಕರ ನಡುವೆ ಇಂದು ಸೀಟು ಹಂಚಿಕೆ ಮಾತುಕತೆ ಫೈನಲ್ ಆಗಿದೆ। ಅದರಂತೆ ಒಟ್ಟು 48 ಲೋಕಸಭಾ ಕ್ಷೇತ್ರಗಳ ಪೈಕಿ ಹೆಚ್ಚು ಸೀಟುಗಳನ್ನು ಉದ್ಧವ್ ಠಾಕ್ರೆ ಬಣದ ಶಿವಸೇನೆಗೆ ನೀಡಲಾಗಿದ್ದು, ಕಾಂಗ್ರೆಸ್ 17 ಸ್ಥಾನಗಳಲ್ಲಿ ಸ್ಪರ್ಧೆ ಮಾಡಲಿದೆ। ಇನ್ನು ಶರದ್ ಪವಾರ್ ಅವರ ಎನ್ಸಿಪಿ 10 ಸ್ಥಾನಗಳಲ್ಲಿ ಸ್ಪರ್ಧೆ ಮಾಡಲಿದೆ। ಇಂದು ಸುದ್ದಿಗೋಷ್ಠಿ ನಡೆಸಿದ ಇಂಡಿಯಾ ಮೈತ್ರಿಕೂಟದ ನಾಯಕರು ಸೀಟು ಹಂಚಿಕೆಯನ್ನ ಫೈನಲ್ ಆಗಿದ್ದನ್ನ ಘೋಷಿಸಿದರು। ಬ್ಯೂರೋ ರಿಪೋರ್ಟ್, TV9।